ಇದು ದೇಶದ 7ನೇ ಅತಿ ದೊಡ್ಡ ತೂಗು ಸೇತುವೆಯ ಬಿಗ್ ಬ್ರೇಕಿಂಗ್. ಫ್ರೀಡಂ ಟಿವಿಗೆ ಸಿಕ್ಕಿದೆ ಅಧಿಕಾರಿಗಳ ಅಧಿಕೃತ ಮಾಹಿತಿ. ಶೀಘ್ರವೇ ಸಂಚಾರ ಮುಕ್ತಗೊಳಿಸಲಿದೆ ಬೃಹತ್ ತೂಗು ಸೇತುವೆ. ಕರ್ನಾಟಕದ ಬಹುಮುಖ್ಯವಾದ ತೂಗು ಸೇತುವೆ ಸಿದ್ಧ. ನನಸಾಗುತ್ತಿದೆ ಶರಾವತಿ ಹಿನ್ನೀರಿನ ಪ್ರದೇಶದ ಕನಸು. ಮಲೆನಾಡಿಗರಿಗೆ ಖುಷಿ ಕೊಡುತ್ತಿರುವಂತಹ ಬಹುದಿನಗಳ ಕನಸು. ಮಲೆನಾಡಿಗರ ಸಂಪರ್ಕ ಕೊಂಡಿ ಶರಾವತಿ ಸೇತುವೆ. ದೇಶದ ಒಂದು ಅತಿ ದೊಡ್ಡ ಪ್ರಾಜೆಕ್ಟ್ ತೂಗು ಸೇತುವೆ ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇದೆ. ಅದರಲ್ಲೂ ಕೂಡ ಮಲೆನಾಡಿಗರಿಗೆ ತುಂಬಾ ಖುಷಿ ಆಗ್ತಾ ಇದೆ. ದೇಶದ 7ನೇ ಅತಿ ದೊಡ್ಡ ತೂಗು ಸೇತುವೆ ಎನ್ನುವಂತಹ ಮಾತು ಕೂಡ ಇದೆ. ಈ ಒಂದು ಸೇತುವೆಯನ್ನ ಶರಾವತಿ ಹಿನ್ನೀರಿಗೆ ಕಟ್ಟಲಾಗ್ತಾ ಇದೆ. ಹಾಗಾದ್ರೆ ಆ ಸೇತುವೆ ಎಲ್ಲಿದು? ಸಿಗಂದೂರು ಚೌಡೇಶ್ವರಿ ಭಕ್ತರಿಗೆ ತಪ್ಪುತ್ತಾ ಇನ್ನು ಸಂಕಷ್ಟ. ಇನ್ನು ಮುಂದೆ ಹಿನ್ನೀರಿನ ಲಾಂಚ್ಗೆ ಕಾಯಬೇಕಾಗಿಲ್ಲ. ನೇರವಾಗಿಯೇ ಶರಾವತಿ ಸೇತುವೆ ಮೂಲಕ ಹೋಗಬಹುದು. ಎಲ್ಲರ ಗಮನವನ್ನ ಸೆಳೆಯುತ್ತಿರುವಂತಹ ಶರಾವತಿ ತೂಗು ಸೇತುವೆಗೆ ಫೈನಲ್ ಟಚ್ ಕೊಡುತ್ತಿರುವಂತಹ ಇಂಜಿನಿಯರ್ಗಳು. ಶೀಘ್ರವೇ ಸಂಚಾರ ಮುಕ್ತಗೊಳಿಸಲಿರುವ ಶರಾವತಿ ಸೇತುವೆ 2020ರ ಡಿಸೆಂಬರ್ನಿಂದ ಆರಂಭಗೊಂಡಿರುವಂತಹ ಕಾಮಗಾರಿಕೆ 423.15 ಕೋಟಿ ವೆಚ್ಚದ ಮಲೆನಾಡಿನ ತೂಗು ಸೇತುವೆ ಕೊಲ್ಲೂರು ಸಿಗಂದೂರು ದೇವಸ್ಥಾನಗಳ ಸಂಪರ್ಕ ಕೊಂಡಿದಾಗಿದೆ. 2.13 ಕಿಲೋಮೀಟರ್ ಉದ್ದದ ಬೃಹತ್ ತೂಗು ಸೇತುವೆ ಇದಾಗಿದೆ. ಈಗಾಗಲೇ 17 ಪಿಲ್ಲರ್ಗಳ ಕಾಮಗಾರಿಕೆ ಪೂರ್ಣಗೊಂಡಿದೆ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟವರಿಗೆ ಈ ವಿಚಾರ ಗೊತ್ತಿರುತ್ತೆ. ಮೊದಲು ಸಿಗಂದೂರು ಚೌಡೇಶ್ವರಿಗೆ ದರ್ಶನಕ್ಕೆ ಹೇಗೆ ಹೋಗಬೇಕಾಗಿತ್ತು ಅಂತಂದ್ರೆ, ಒಂದು ಲಾಂಚ್ ಇರ್ತಿತ್ತು. ಆ ಲಾಂಚ್ನಲ್ಲಿ ನಿಮ್ಮ ವೆಹಿಕಲ್ ಅನ್ನ ಇಟ್ಟು ವೆಹಿಕಲ್ ಸಮೇತ ಹೋಗ್ತಿತ್ತು. ಆದ್ರೆ ಈಗ 2020 ಡಿಸೆಂಬರ್ನಿಂದ ಈ ಒಂದು ಕಾಮಗಾರಿಕೆ ಆರಂಭವಾಗಿದೆ. ಈಗ ತೂಗು ಸೇತುವೆ ಆಗ್ತಾ ಇದೆ. ಇನ್ನೇನು ಉದ್ಘಾಟನೆ ಆಗಬೇಕು. 423.15 ಕೋಟಿ ವೆಚ್ಚದ ಈ ಒಂದು ತೂಗು ಸೇತುವೆ ರೆಡಿ ಆಗ್ತಾ ಇದೆ. ಎಷ್ಟಂದ್ರೂ ಕೂಡ ತಾಯಿಯ ದರ್ಶನಕ್ಕೆ ಆ ಲಾಂಚ್ನಲ್ಲಿ ಹೋಗುವಂತಹ ಅನುಭವ ಇದೆಯಲ್ಲ, ಅದು ಸಿಗೋದೇ ಇಲ್ಲ. ಇಷ್ಟು ದಿನದ ಒಳಗಡೆ ಯಾರು ಹೋಗಿದ್ರೋ ಅವರಿಗೆ ತುಂಬಾ ಗೊತ್ತಿರುತ್ತೆ ಈ ಒಂದು ಲಾಂಚ್ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.